Hey everyone, welcome back to our channel. Here's the standards. In this lecture, we're going to discuss about the important questions of an electronic communication systems. Okay, ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಪ್ರತಿ ಮಾಡೆಲ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ವಿಡಿಯೋ ಲಾಸ್ಟ್ವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಸೊ ಎಕ್ಸಾಮ್ ಇನ್ನು 2 ಡೇಸ್ ಇದೆ. 2 ಡೇಸ್ ಈಸಿಯಾಗಿ ಓದ್ಬೋದು ಎಕ್ಸಾಮ್ಗೆ. ಇದರಲ್ಲಿ ಮೆಜಾರಿಟಿ ಆಫ್ ದಮ್ ಡಯಾಗ್ರಾಮ್ಸ್ ಇದ್ದಾವೆ. ಸೊ ಅದರಿಂದ ನೀವು ಆರಾಮಾಗಿ ಪಾಸ್ ಆಗಿಬಿಡ್ತೀರ ಎಕ್ಸಾಮಲ್ಲಿ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. ಇಫ್ ಈ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ 80+ ಅಂತೂ ಮಾರ್ಕ್ಸ್ ಬಂದೇ ಬರುತ್ತೆ ಕಂಪ್ಲೀಟಾಗಿ. ಮೀನ್ಸ್ ಆಲ್ ಕ್ವಶನ್ಸ್ ರೆಫರ್ಸ್ ಮಾಡಿದ್ರೆ ನೀವು ಬಂದುಬಿಟ್ಟು ಓಕೆನಾ. ಸೊ ಸಬ್ಜೆಕ್ಟ್ ಕೋಡ್ ನೋಡಿದ್ರೆ BCNTE654 ಸಿ ಆಯಿತಾ. ಇಸ್ ಸ್ಟ್ಯಾಂಡರ್ಡ್ಸ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಸಿಸ್ಟಮ್. ಇಟ್ಸ್ ಎ ಫಿಕ್ಸ್ಡ್ ಕ್ವಶನ್ಸ್ ಆಯಿತಾ. ನೋ ನೀಡ್ ಟು ವರಿ ಅಬೌಟ್. ಇಟ್ಸ್ ಎ ಫಿಕ್ಸ್ಡ್ ಕ್ವಶನ್ಸ್ ಎಕ್ಸಾಮಲ್ಲಿ ಇದೇ ಬಂದೇ ಬರುತ್ತೆ. ಸೊ ಮತ್ತು ಇನ್ನೊಂದು ಏನಂದರೆ ಪ್ರತಿಯೊಬ್ಬರು ಟೈಮ್ ಯುಟಿಲೈಸ್ ಮಾಡ್ಕೊಂಡು ಟ್ರೈ ಮಾಡಿ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಇದು ಸಂಡೇ ಬಟ್ ಪರವಾಗಿಲ್ಲ, ಎಲ್ಲರೂ 12 o'clock ಎದ್ದೇಳ್ತಾರೆ ಅನ್ಕೊತೀನಿ. ಬಟ್ ಅದ್ರ ಪರವಾಗಿಲ್ಲ, ಸ್ಟಾರ್ಟ್ ಮಾಡಿ ಓದೋಕ್ಕೆ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಈಸಿಯಾಗಿ ನೀವು ಎಕ್ಸಾಮ್ಗೆ ಚೆನ್ನಾಗಿ ಮಾಡ್ಬೋದು ಈ ಸಬ್ಜೆಕ್ಟ್ ಆಯಿತಾ. ಪರವಾಗಿಲ್ಲ, ಓಪನ್ ಎಲೆಕ್ಟಿವ್ ಇದೊಂದು ಸಬ್ಜೆಕ್ಟ್ ತೊಗೊಂಡಿದ್ರೆ, ಚಾಯ್ಸ್ ಮಾಡಿದರೆ ಪರವಾಗಿಲ್ಲ. ಇಫ್ ಕಂಪೇರ್ ಟು AI ಆ್ಯಂಡ್ ಅದರ್ ಸಬ್ಜೆಕ್ಟ್ಸ್ ಮೀನ್ಸ್ ರಿನ್ಯೂವಬಲ್ ತೊಗೊಬೋದಾಗಿತ್ತು. ಬಟ್ ಇಟ್ಸ್ ಓಕೆ, ಇಟ್ಸ್ ಆಲ್ಸೋ ಬೆಸ್ಟ್ ಸಬ್ಜೆಕ್ಟ್ ಅಂತ ಹೇಳ್ತೀನಿ ನಿಮ್ಮ ಎಕ್ಸಾಮ್ಗೆ ಓದೋಕ್ಕೆ. ಸೊ ಸ್ಟಾರ್ಟ್ ಮಾಡೋಣ ವೀಡಿಯೋನ ಆಯಿತಾ. ಓಕೆ, ಈ ಮಾಡಲಲ್ಲಿ 20 ಬರುತ್ತೆ. ನೋ ನೀಡ್ ಟು ವರಿ ಅಬೌಟ್. ಬಟ್ ಪ್ರಾಬ್ಲಮ್ ಇಲ್ಲಿ ನೋಡ್ಕೋಬೇಕಾಗುತ್ತೆ ಆಯಿತಾ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ನೀ ಡಯಾಗ್ರಾಮ್ ಆಫ್ ಎನ್ ಎಲಿಮೆಂಟ್ ಆಫ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮ್. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ವಶನ್ ಬಂದೇ ಬರುತ್ತೆ. ಡಿಫೈನ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮ್ ಅಂದ್ಬಿಟ್ಟು ಡಯಾಗ್ರಾಮ್ ಅದ್ರ ಬಗ್ಗೆ ಬರೆಯೋಕ್ಕಂತ. ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಚಾನಲ್ಸ್, ಡಿಸ್ಕ್ರೈಬ್ ದ ಚಾನಲ್. ಮತ್ತು ನೀಟ್ ಬ್ಲಾಕ್ ಡಯಾಗ್ರಾಮ್, ಎಕ್ಸ್ಪ್ಲೇನ್ ದ ಎಲಿಮೆಂಟ್ಸ್ ಆಫ್ ಅನಲಾಗ್ ಕಮ್ಯುನಿಕೇಷನ್ ಸಿಸ್ಟಮ್ಸ್. Very important at the in this 3 of the question, one of the question is going to come in exams for 7 marks. No, please don't leave any questions. Okay, explain the basic analog communication system with a suitable diagram. Define modulation ಏನು, explain the classify modulation techniques, modulation distribution, digital modulation. ಈ 2 ಕ್ವಶನ್ಸಲ್ಲಿ ಒನ್ ಆಫ್ ದ ಕ್ವಶನ್ಸ್ ಎಕ್ಸಾಮ್ ಬಂದೇ ಬರುತ್ತೆ. ಸೊ ಫಾರ್ 7 marks, 7 to the 14 + 6 20 marks ಈಸಿಯಾಗಿ ಈ ಮಾಡಲಿಂದ ತೊಗೋಬೋದು. ಪ್ರಾಬ್ಲಮ್ ಇಸ್ ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಾಬ್ಲಮ್ 4-5 ಇದೆ ಅನ್ಕೊತೀನಿ. ನಾವು ಪ್ರಾಬ್ಲಮ್ನ ಟ್ರೈ ಮಾಡಿ ಓದೋಕ್ಕೆ. ಸೊ ಕ್ವಶನ್ ಪೇಪರ್ಸ್ ಬಂದುಬಿಟ್ಟು ಯಾರನ್ನ ಕೇಳಿ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಇರುತ್ತೆ. ಮೀನ್ಸ್ ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ನಮ್ಮ ಪ್ರತಿ ಚಾನಲ್ದು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗ್ಬೋದು. ಓಕೆನಾ. ಮಾಡಲ್ 12 ಡಿವ್ ದ ಎಕ್ಸ್ಪ್ರೆಷನ್ ಆಫ್ ಟೋಟಲ್ ಪವರ್ ಪ್ಲಾಂಟ್. ವೆರಿ ಇಂಪಾರ್ಟೆಂಟ್ ಅಂತ ಫಿಕ್ಸ್ ಕ್ವಶನ್ ಆಗಿರುತ್ತೆ. ಸೊ ಆಲ್ಸೋ ಡಿಫೈನ್ ದ ಮಾಡ್ಯುಲೇಷನ್ ಇಂಡೆಕ್ಸ್. ಅಪ್ಟೈನ್ ದ ಮಾಡ್ಯುಲೇಷನ್ ಇಂಡೆಕ್ಸ್, expression of terms of maximum, minimum, peak envelope voltage. Very important. Expression of total energy amplitude. Very important. In this 3 of the question, one of the question is going to come in exam for 10 marks ಆಯಿತಾ. ಸೊ ಇನ್ ಕೇಸ್ 7 series ಬಂದರೂ ಕೂಡ ಏನು ಕ್ವಶನ್ಸ್ ಕೊಟ್ಟಿದ್ದಾರೆ ಆ ಕ್ವಶನ್ಸಲ್ಲಿ ಬಂದೇ ಬರುತ್ತೆ ಎಕ್ಸಾಮ್ಗೆ. ಮೀನ್ಸ್ ಇನ್ ದಿಸ್ ಕ್ವಶನ್ ಓನ್ಲಿ ಕ್ವಶನ್ಸ್ ವಿಲ್ ಕಮ್ ಫಾರ್ ಯುವರ್ ಎಕ್ಸಾಮ್ ಆಯಿತಾ. ಮತ್ತು ಸ್ಟೂಡೆಂಟ್ ಎಕ್ಸ್ಪ್ಲೇನ್ ದ ಸ್ಯಾಂಪ್ಲಿಂಗ್ ಥಿಯರಮು ಮತ್ತು ಪ್ರಿನ್ಸಿಪಲ್ಸ್ ಆಫ್ ಆಂಪ್ಲಿಟ್ಯೂಡ್ ಆ್ಯಂಡ್ ಮಾಡ್ಯುಲೇಷನ್ಸು, ಆ್ಯಂಡ್ ಎಕ್ಸ್ಪ್ಲೇನ್ ದ ಆಂಪ್ಲಿಟ್ಯೂಡ್ ನೆಸೆಸರಿ ಎಕ್ಸ್ಪ್ರೆಷನ್ಸ್ ಆಫ್ ವೇವ್ ಫಾರ್ಮ್ಸ್ ಆ್ಯಂಡ್ ಸೂಟಬಿಲಿಟಿ ಆಫ್ ಮಾಡ್ಯುಲೇಷನ್ ಕಾನ್ಸೆಪ್ಟ್ ಇದೆ. ಸೊ ಇದು ಅಷ್ಟೇ 1 2 3 4 ಕ್ವಶನ್ಸ್ ಇದೆಯಲ್ಲ. ಇನ್ 4 ಆಫ್ ದ ಕ್ವಶನ್, ಒನ್ ಆಫ್ ದ ಕ್ವಶನ್ ಇಸ್ ಗೋಯಿಂಗ್ ಟು ಕಮ್ ಇನ್ ಎಕ್ಸಾಮ್. ಸೊ ಸ್ಕ್ರೀನ್ಶಾಟ್ ತೊಗೋಬೋದು ಆಯಿತಾ ಇದನ್ನು. ಸೊ 10 marks ಈಸಿಯಾಗಿ ಈ ಮಾಡಲಿಂದ ಬರುತ್ತೆ. ಸೊ 20 ಇದರಲ್ಲಿ ತೊಗೋಬೋದು ಆರಾಮಾಗಿ ಆಯಿತಾ. ಸೊ ನೆಕ್ಸ್ಟ್ ಮಾಡೆಲ್ 3 ಹೋಗೋಣ. ಮಾಡೆಲ್ 3 ಹೋಗಿ ನಮ್ಮ ಮುಂಚೆ 92% ಪೀಪಲ್ ಆಸ್ ನಾಟ್ ಸಬ್ಸ್ಕ್ರೈಬಿಂಗ್. ಹಂಗೆ ನೋಡ್ತಾ ಇರ್ತೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಮೀನ್ಸ್ ಇದೇ ಥರ ನಿಮಗೆ ವೀಡಿಯೋಸ್ ನೆಕ್ಸ್ಟ್ ಬೇಕು ಅಂದರೆ ನೆಕ್ಸ್ಟ್ ಟೈಮಲ್ಲಿ ಕೂಡ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಸೋ ಫಾರ್ ಅವರ್ ಹಾರ್ಡ್ ವರ್ಕ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಬೇಕು. ನಮ್ಮ ಟೀಮು ನಮಗೂ ಅಟ್ಲೀಸ್ಟ್ ಯು ಕ್ಯಾನ್ ಸಿ 10 minutes ವೀಡಿಯೋ, ಬಟ್ ಅದರಿಂದ ಬ್ಯಾಕ್ ಎಂಡಲ್ಲಿ ನಮಗೆ ಒಂದು 2-3 hours ಅಟ್ಲೀಸ್ಟ್ 4 hours ಇದ್ದೇ ಇರುತ್ತೆ. ಸೊ ಫಾರ್ ಆಲ್ ಸಬ್ಜೆಕ್ಟ್ ವಿಲ್ ಪ್ರೊವೈಡ್ ದ ಆನ್ಸರ್ಸ್, ಬಟ್ ಈ ಸಬ್ಜೆಕ್ಟ್ ನಾವು ಆನ್ಸರ್ ಪ್ರೊವೈಡ್ ಮಾಡ್ತಿಲ್ಲ. ಸೊ ನಿಮಗೆ ಅಟ್ಲೀಸ್ಟ್ ಒಂದು 3 hours ಹಿಡಿದಿರುತ್ತೆ. ಸೊ ಫಾರ್ ದ್ಯಾಟ್ ಓನ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಥರ ಮಾಡಿದ್ರೆ ಅಲ್ಗೋರಿದಮ್ ನಿಮ್ಮ ಫ್ರೆಂಡ್ಸ್ ಕೂಡ ಇನ್ನೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಶೇರ್ ಆಗೋ ಥರ ಆಗುತ್ತೆ ಯೂಟ್ಯೂಬ್. ಓಕೆ, ನೆಕ್ಸ್ಟ್ ಹೋಗೋಣ. ಸ್ಟೂಡೆಂಟ್ ಸ್ಯಾಂಪ್ಲಿಂಗ್ ಥಿಯರಮ್. ಒಂದು ನಿಮಿಷ, ಇಲ್ಲಿ ಕೊಟ್ಟಿದ್ದೀವ 2 times ಆಗಿದೆ ಅಲ್ಲಿ ಸ್ಯಾಂಪ್ಲಿಂಗ್ ಥಿಯರಮ್, ಒಂದೇ ಕಡೆ ಇರೋದು. ಓಕೆನಾ. ಡಿರೈವ್ ದ ಎಕ್ಸ್ಪ್ರೆಷನ್ ಆಫ್ quantization noise that define pulse amplitude with an necessary diagrams, the different types of sampling, PM at very important ಆಗಿರುತ್ತೆ. Okay, wait a minute, I will clarify that. Model in the model 3 the questions are belongs to which model? That one actually it belongs to model 2. Sorry, it belongs to model 3, but by mistakenly somewhere model 2 there came. Okay, it's a model 2 question. Sorry, it's a model 3 question. This is not question. It belongs to model 3 actually.
printing mistake, something happened, it's okay. Okay, in this three of the question, one of the question is going to come in your exam for 10 marks. Okay, so no need to worry about 10 marks. Yes, 10 marks, 7 series marks. This model is 7 series. Okay, and afterwards explain the generation of modulation, pulse position modulation PPM, and explain the generation of detection of pulse width of a modulation of PWM. Okay, you compare the analog and digital transformation. What are the advantages of digital communication? ಮತ್ತೆ compare. ಸೊ ಇಷ್ಟು ಕ್ವಶನ್ಸಲ್ಲಿ ಒನ್ ಆಫ್ ದ ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿಯೊಂದು ಕ್ವಶನ್ ಅಂತ ಟ್ರೈ ಮಾಡಿ. ಇನ್ ದಿಸ್ ಕ್ವಶನ್ ಒನ್ ಕ್ವಶನ್ ಇಸ್ ಗೋಯಿಂಗ್ ಟು ಕಮ್ ಆರ್ ಯುವರ್ ಎಕ್ಸಾಮ್ ಫಾರ್ ಆರ್ 2 ಕ್ವಶನ್ಸು. 7 ಸೀರೀಸ್ ಬಂದರೆ ಕೂಡ ನಿಮ್ಗೆ ಬಂದುಬಿಡುತ್ತೆ. ಇಲ್ಲ ಅಂದರೆ ಕೂಡ ಇಲ್ಲೊಂದು 6 ಮಾರ್ಕ್ಸು ಇಲ್ಲೊಂದು 7 ಮಾರ್ಕ್ಸ್ ಬಂದುಬಿಡುತ್ತೆ. ಸೊ ಈ ಮಾಡಲ್ ಕೂಡ ಈಸಿಯಾಗಿ ನೀವು 20 ಆರಾಮಾಗಿ ತೊಗೋಬೋದು. ಇನ್ನೊಂದು ಬಂದುಬಿಟ್ಟು ನೀವು ಪ್ರತಿಯೊಂದು ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ. ಸೊ ನಿಮಗೆ ರಿಟರ್ನ್ದು PDF ಬೇಕು ಅಂದರೆ ನಾನು ಟೆಲಿಗ್ರಾಮ್ ಎಲ್ಲ ಅಪ್ಲೋಡ್ ಮಾಡ್ತೀನಿ, ನೀವು ಅಲ್ಲಿ ನೋಡ್ಕೋಬೋದು. ಸೊ ಆಯಿತಾ, ನೆಕ್ಸ್ಟ್ ಮಾಡಲ್ 4 ಹೋಗೋಣ. ಮಾಡಲ್ 4 ASK ಮಾಡ್ಯುಲೇಷನ್ ಆಫ್ ಮಾಡ್ಯುಲೇಟರ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ನೆಸೆಸರಿ ಎಕ್ಸ್ಪ್ರೆಷನ್ಸ್ ಆಫ್ ವೇವ್ ಫಾರ್ಮ್ ಆಫ್ ಎಕ್ಸ್ಪ್ಲೇನ್ ಆಂಪ್ಲಿಟ್ಯೂಡ್ ಶಿಫ್ಟ್ ಕೀಯಿಂಗ್ ASK ಅಂತಾರೆ ವಿತ್ ಅನ್ ಎಕ್ಸ್ಪ್ರೆಷನ್ ಆಫ್ ಕನ್ಸಲ್ಟೆಂಟ್ ಡಯಾಗ್ರಾಮ್ಸ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಕ್ವಾಂಟ್ BPSK modulator and demodulator very important. In this three of the question, one of the question will going to come in exam for your exams for 10 marks. Okay, explain the FSK with an necessary expression of consultation diagram and state and explain the theorem of channel capacity, define the explanation property, information theory reduction. So in this three of the question, one of the question is going to come in exams with a fixed questions ಅಂತ ಹೇಳ್ತೀವಿ. Model 5 ಅಲ್ಲಿ ನೋಡ್ಬೋದು. Describe the brief concept of frequency, recuse, context of secular. ಸೊ ಇದು ಅಷ್ಟೇ. ಈ 3 ಕ್ವಶನ್ಸ್ ಏನಿದೆಯಲ್ಲ ವೈರ್ಲೆಸ್ಸು ಪ್ರತಿಯೊಂದು ಇದರಲ್ಲಿ ಅಷ್ಟೇ. ಒಂದು ಕ್ವಶನ್ ಮಾತ್ರ ಬಂದೇ ಬರುತ್ತೆ ಫಾರ್ 7 ಮಾರ್ಕ್ಸು. ಪ್ಲೀಸ್ ಡೋಂಟ್ ಸ್ಕಿಪ್ ಮಾಡಬೇಡಿ ಆಯಿತಾ. ಡಿಸ್ಕಸ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜ್ ವೈರ್ಲೆಸ್ ಕಮ್ಯುನಿಕೇಷನ್, ಆಲ್ಸೋ ಹಿಸ್ಟ್ರಿ, ಡಿಫೈನ್ ದ ವೈರ್ಲೆಸ್ ಕಮ್ಯುನಿಕೇಷನ್, ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ ವೈರ್ಲೆಸಸ್. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಒಂದು ಕ್ವಶನ್ ಅಂತ ಫಿಕ್ಸ್ ಬಂದೇ ಬರುತ್ತೆ ಫಾರ್ 6 ಮಾರ್ಕ್ಸು. ಬಟ್ ಇದು ಆಪ್ಷನಲ್ ಅಂತ ಹೇಳ್ತೀನಿ. 10 ಸೀರೀಸ್ ಬರೋದು ತುಂಬ ಚಾನ್ಸ್ ಇರುತ್ತೆ. ಸೊ ಓದ್ಕೊಳ್ಳಿ, ಏನು ಕ್ವಶನ್ಸ್ ಕೊಡಿದ್ರೆ ಪ್ರತಿಯೊಂದು ಕ್ವಶನ್ಸ್ ಓದೋಕ್ಕೆ ಟ್ರೈ ಮಾಡಿ. ಎಕ್ಸಾಮ್ ಮಾತ್ರ ಈಸಿ ಪಕ್ಕ ಬಂದೇ ಬರುತ್ತೆ. ಸೊ ನಿಮಗೆ ಮಾಡಲ್ 2 ಅಲ್ಲಿ ಈ ಕ್ವಶನ್ ಇಲ್ಲ, ಅದು ಬಿಟ್ಬಿಟ್ಟು ಎಲ್ಲ ಇದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ನೀವು